ವಾಮಿಟಿಂಗ್, ಡಯೇರಿಯಾ, ಲೂಸ್ ಮೋಷನ್ ಇಂಥ ಕೇಸಸಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ORS ಕುಡೀರಿ ಅಂತ ಹೇಳಿ. ಈಗ ಈ 3 ಟೆಟ್ರಾ ಪ್ಯಾಕ್ಗಳನ್ನ ಒಂದ್ಸರಿ ನೋಡಿ. ಈ 3 ನೋಡಿದ ತಕ್ಷಣ ಅನ್ಸುತ್ತೆ ಇದು ORS ಅಂತ, ಬಟ್ ಇದು ಯಾವುದು ರಿಯಲ್ ORS ಅಲ್ಲ. ಈ ಕಂಪ್ನಿಗಳು ತುಂಬ ಸ್ಮಾರ್ಟ್ ಆಗಿ ತಮ್ಮ ಪ್ಯಾಕೇಜಿಂಗಲ್ಲಿ ದೊಡ್ಡದಾಗಿ ORS ಅಂತ ಪ್ರಿಂಟ್ ಮಾಡಿದ್ದಾವೆ. ಆದರೆ ಲೀಗಲ್ ಕೇಸಿಂದ ಬಚಾವಾಗೋಕ್ಕೆ ತುಂಬ ಚಿಕ್ಕದಾಗಿ ದಿಸ್ ಇಸ್ ನಾಟ್ ಎನ್ ORS ಅಂತ ಪ್ರಿಂಟ್ ಮಾಡಿದ್ದಾವೆ. ಯಾಕೆ ಅಂದರೆ ರಿಯಲ್ ಆಗಿ ಇವೆಲ್ಲ ಹೈಪರ್ಟಾನಿಕ್ ಡ್ರಿಂಕ್ಸ್ ಅಷ್ಟೇ. ಇದರಲ್ಲಿ 8%ಗಿಂತ ಜಾಸ್ತಿ ಶುಗರ್ ಕಂಟೆಂಟ್ ಇದೆ. ಲೂಸ್ ಮೋಷನ್ಸ್ಗಳಲ್ಲಿ ಈ ಥರ ಶುಗರ್ ಕಂಟೆಂಟ್ ಜಾಸ್ತಿ ಇರುವಂಥ ಡ್ರಿಂಕ್ಸ್ನ ತೊಗೊಂಡ್ರೆ ಅವ್ರಿಗೆ ಲೂಸ್ ಮೋಷನ್ ಕಮ್ಮಿ ಆಗಲ್ಲ, ಜಾಸ್ತಿ ಆಗುತ್ತೆ. ಈಗ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಥರ ಟೆಟ್ರಾ ಪ್ಯಾಕ್ ಡ್ರಿಂಕ್ಸ್ಗಳು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ, ಆನ್ಲೈನ್ ಸ್ಟೋರ್ಸಲ್ಲಿ, ಹಾಗೆ ಸೂಪರ್ ಮಾರ್ಕೆಟ್ಗಳಲ್ಲಿ, ಈವನ್ ಹಾಸ್ಪಿಟಲ್ಸ್ಗಳಲ್ಲಿ ಕೂಡ ಅವೈಲೇಬಲ್ ಇದೆ. ರಿಯಲ್ ಆಗಿ ಜನಕ್ಕೆ ರಿಯಲ್ ORS ಯಾವುದು, ಫೇಕ್ ORS ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಇವರು ಡಾಕ್ಟರ್ ಶಿವರಂಜನಿ ಅಂತ 8 years ಲಾಂಗ್ ನಮ್ಗಳಿಗೋಸ್ಕರ ಫೇಕ್ ORSನ ಮಾರ್ಕೆಟಲ್ಲಿ ಬ್ಯಾನ್ ಮಾಡೋದಕ್ಕೋಸ್ಕರ ಫೈಟ್ ಮಾಡಿದ್ದಾರೆ. ಹಾಗೆ ಸಕ್ಸಸ್ ಕೂಡ ಆಗಿದ್ದಾರೆ. ಈಗ ರಿಯಲ್ ORS ಅಂದರೆ ಏನು? ರಿಯಲ್ ORS ಅನ್ನೋದು WHO ಡಿಸೈನ್ ಮಾಡಿರೋದು. ಈ ಲೂಸ್ ಮೋಷನ್ ಟೈಮ್ಗಳಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆದಾಗ ಅದನ್ನು ರಿಕವರ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು WHO ಅವರು ಒಂದು ಫಾರ್ಮುಲಾ ಮಾಡಿದ್ದಾರೆ. ಆ ಫಾರ್ಮುಲಾದಲ್ಲಿ ಮಾಡಿರೋದು ಮಾತ್ರ ORS ಅಂತ ಕನ್ಸಿಡರ್ ಆಗುತ್ತೆ. ಸೊ ORS ತಗೋಬೇಕಾದ್ರೆ 2 ವಿಷಯನ ಗಮನದಲ್ಲಿಟ್ಕೊಳ್ಳಿ. ಒಂದು WHO ಫಾರ್ಮುಲಾ ಇದೆಯಾ ಇಲ್ವಾ ಅಂತ. ಇನ್ನೊಂದು FSSAI ಈ ಪ್ರಾಡಕ್ಟ್ ಲೋಗೋ ಯಾವುದೇ ಕಾರಣಕ್ಕೂ ಆ ಪ್ಯಾಕೆಟ್ ಮೇಲೆ ಇರಬಾರ್ದು. ಯಾಕಂದರೆ ಇದೊಂದು ಫಾರ್ಮಕ್ಯೂಟಿಕಲ್ ಪ್ರಾಡಕ್ಟ್, ಇದು ನಾಟ್ ಎ ಫುಡ್ ಪ್ರಾಡಕ್ಟ್. ಇಲ್ಲ ಬೇಡ ನಾವು ಮನೇಲೇ ಮಾಡ್ಕೊಳ್ತೀವಿ ಅಂದರೆ WHO ರೆಕಮೆಂಡ್ ಮಾಡಿರೋ ಅಂಥ ಡೋಸೇಜ್ನ ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. 6 ಸ್ಪೂನ್ಸ್ ಆಫ್ ಶುಗರ್, 1/2 ಸ್ಪೂನ್ ಆಫ್ ಸಾಲ್ಟ್ ಆ್ಯಂಡ್ 1 ಲೀಟರ್ ಆಫ್ ವಾಟರ್. ಅಂದರೆ 6 ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪು, 1 ಲೀಟರ್ ನೀರಿನಲ್ಲಿ ಬೆರೆಸಿದಾಗ ಮನೆಯಲ್ಲೇ ನಿಮಗೆ ORS ರೆಡಿ ಆಗುತ್ತೆ.